ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ನಿನ್ನೆ ನಡೆದ TET ಪರೀಕ್ಷೆಯ ಪೇಪರ್ ಎರಡರ ಸಂಭವನೀಯ ಕೀ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ 61ನೇ ಪ್ರಶ್ನೆ, ಅನುವಂಶೀಯತೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದಂಥವರು. ಸರಿಯಾದ ಉತ್ತರ ಇದಕ್ಕೆ ಮೆಂಡಲ್, ಆಪ್ಷನ್ 2. ನೆಕ್ಸ್ಟ್, ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ, ಆಪ್ಷನ್ 1. ನೆಕ್ಸ್ಟ್ 63ನೇ ಪ್ರಶ್ನೆ, ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ. ಸರಿಯಾದ ಉತ್ತರ ಇದಕ್ಕೆ ಉತ್ತರ ತಾರುಣ್ಯಾವಸ್ಥೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ? ದೇಹದಾಢ್ಯತೆಯ ಪ್ರಮಾಣದಲ್ಲಿ ಬದಲಾವಣೆ, ಇದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶ ಆಗೋದಿಲ್ಲ. ನೆಕ್ಸ್ಟ್, ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಂಕ ಮತ್ತು ಭಾವನಾತ್ಮಕ ಸೂಚ್ಯಂಕಗಳಿಗಿರುವ ಸಂಬಂಧ. ಇನ್ನು ಭಾವನಾತ್ಮಕ ಸೂಚ್ಯಂಕ ಮತ್ತು ಬುದ್ಧಿಶಕ್ತಿ ಸೂಚ್ಯಂಕ ಇವೆರಡು ಸಮಾನ ಪ್ರಭಾವವನ್ನು ಬೀರುತ್ತವೆ. ನೆಕ್ಸ್ಟ್, ಥಾರ್ನ್ಡೈಕ್ ಅವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ನಿಯಮ ಮತ್ತು ಅನುಪಯೋಗ ನಿಯಮ ಇದು ಸಂಬಂಧಿಸಿರುವಂಥದ್ದು ಅಭ್ಯಾಸ ನಿಯಮಕ್ಕೆ. ನೆಕ್ಸ್ಟ್, ಕ್ರಮಾನುಗತ ಬೋಧನೆಯು ಇವರ ಕೊಡುಗೆಯಾಗಿದೆ, ಇದು ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಕೊಡುಗೆಯಾಗಿದೆ. 68ನೇ ಪ್ರಶ್ನೆ, ಪಾವ್ಲೋ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಅನುಬಂಧಿತ ಉದ್ದೀಪನ. ಗಿಲ್ಫರ್ಡ್ ಅವರ ಬುದ್ಧಿಶಕ್ತಿ ಮಾದರಿಯ 3 ಆಯಾಮಗಳ ಸರಿಯಾದ ಕ್ರಮ ಕ್ರಿಯೆಗಳು, ವಿಷಯವಸ್ತುಗಳು ಮತ್ತು ಉತ್ಪನ್ನಗಳು ಹೇಳುವಂಥದ್ದು. 69, ಆಪ್ಷನ್ 3. ನೆಕ್ಸ್ಟ್ 70ನೇ ಪ್ರಶ್ನೆ, ರೇವನ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆಯು ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿತ್ವದ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ, ಆಪ್ಷನ್ 3. ರಾಬರ್ಟ್ ಎಂ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ 8ನೆಯ ಹಂತ ಸಮಸ್ಯೆ ಪರಿಹಾರ ಕಲಿಕೆ. ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿರುವಂಥದ್ದು ಪ್ರತಿಭಾವಂತ ಮಕ್ಕಳಿಗೆ. ನೆಕ್ಸ್ಟ್ 74ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು. ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಧನಾತ್ಮಕ ವರ್ಗಾವಣೆ, ಆಪ್ಷನ್ 2. ಅಕ್ಷರಗಳ ರಚನೆಯಲ್ಲಿ ವ್ಯತ್ಯಾಸ, ಅಸಮಂಜಸ ಅಂತರ, ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ? ಇದು ಡಿಸ್ಗ್ರಾಫಿಯಾಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ 76ನೇ ಪ್ರಶ್ನೆ, ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯಕ್ಕೆ ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋವೈಜ್ಞಾನ ವಲಯದ ಹಂತ, ಆಪ್ಷನ್ 4. ಕೈ ಚಳಕ ಹೇಳುವಂಥದ್ದು. ನೆಕ್ಸ್ಟ್ 77ನೇ ಪ್ರಶ್ನೆ 77ನೇ ಪ್ರಶ್ನೆ, ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ? ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು. ವಿದ್ಯಾರ್ಥಿಯು ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವಂತಹ ಪರೀಕ್ಷೆ ಸಾಧನ ಪರೀಕ್ಷೆಯಾಗಿದೆ. ನೆಕ್ಸ್ಟ್ 79, ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ, ಆಪ್ಷನ್ 4. ವಿದ್ಯಾರ್ಥಿಗಳು ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವಂಥದ್ದು, ಇದು ಅನ್ವಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್, ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ 90ರಿಂದ 110ರ ನಡುವೆ. ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉದಾಹರಣೆಯಾಗಿದೆ ಅಂದರೆ ಇಡಿಯಿಂದ ಬಿಡಿಗೆ, ಆಪ್ಷನ್ 1. ಪಾಠ ಯೋಜನೆ ಹೇಳುವಂಥದ್ದು ಇದೊಂದು ಬೋಧನೆಯ ಕ್ರಿಯಾಪೂರ್ವ ಹಂತ ಆಗುತ್ತೆ. ಪುನರ್ಬಲನದ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನಕ್ಕೆ ಉದಾಹರಣೆ? ಇದು ಧನಾತ್ಮಕ ಅಶಾಬ್ದಿಕ ಪುನರ್ಬಲನಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು? ಶೋಧನಾತ್ಮಕ ಪ್ರಶ್ನೆ ಕೇಳುವ ಕೌಶಲ್ಯದ ಘಟಕಾಂಶಗಳು. ನೆಕ್ಸ್ಟ್ 85ನೇ ಪ್ರಶ್ನೆ, ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ. 85, ಆಪ್ಷನ್ 3. ವೀಕ್ಷಣ ತಂತ್ರ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನು ತೋರಿಸುವ ಸಮೀಕರಣ ಅನುವಂಶೀಯತೆ × ಪರಿಸರ, ಆಪ್ಷನ್ 4. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂತಹ ಪರೀಕ್ಷೆಯನ್ನು ಕರೆಯುವಂಥದ್ದು
ಪ್ರಮಾಣಕ ಆಧಾರಿತ ಪರೀಕ್ಷೆ. ನೆಕ್ಸ್ಟ್, ವೈಗೋಟ್ಸ್ಕಿ ಅವರ ಪ್ರಕಾರ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ 3 ಸಿ. ನೆಕ್ಸ್ಟ್ 89ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ, ಹಾಗಾದರೆ ಅವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಕೆಳಗಿನ ಹಂತಕ್ಕೆ ಸೇರಿದ್ದಾರೆ? ಔಪಚಾರಿಕ ಕಾರ್ಯಗಳ ಹಂತಕ್ಕೆ. ಲಾಸ್ಟ್ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು. ಬೆಳವಣಿಗೆಯು ವಿಕಾಸದ ಒಂದು ಭಾಗ, ಇದು ಸರಿಯಾದ ಹೇಳಿಕೆ. ವಿಕಾಸವು ಬೆಳವಣಿಗೆಯ ಭಾಗ, ತಪ್ಪಾಗಿದೆ. ಬೆಳವಣಿಗೆ ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದದ್ದಲ್ಲ, ತಪ್ಪು. ಬೆಳವಣಿಗೆ ನಿರಂತರವಾದದ್ದಲ್ಲ ಆದರೆ ವಿಕಾಸ ನಿರಂತರವಾದದ್ದು, ಸರಿ. ಅದರಿಂದ ಬಿ ಮತ್ತು ಸಿ ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ವಿಡಿಯೋಗಳು ನಮ್ಮ ಚಾನಲ್ನ ಕಡೆಯಿಂದ ನಾವು ನಿಮ್ಮ ಉತ್ತರವನ್ನು ಪ್ರಿಡಿಕ್ಟ್ ಮಾಡಲಿಕ್ಕಾಗಿ ಹಾಕಿದಂಥ ವಿಡಿಯೋ ಆಗಿರುವಂಥದ್ದು. ಥ್ಯಾಂಕ್ ಯು.